ಹಲೋ ಫ್ರೆಂಡ್ಸ್, ನಮಸ್ಕಾರ. ನಮ್ಮ ದಾವಣಗೆರೆಯಲ್ಲಿ ನಡೀತಾ ಇರುವಂತಹ ಬೆಣ್ಣೆ ದೋಸೆ ಮೇಳ, ಇದಕ್ಕೆ ನಾನು ಕೂಡ ತಯಾರಾಗಿ ಹೊರಟಿದ್ದೀನಿ. ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ, ಇವಾಗ ತಾನೇ ರೆಡಿ ಆಗಿದ್ದೀನಿ. ಜಸ್ಟ್ ಹೋಗೋಣ. ಸ್ವಲ್ಪ ಟೈಮ್ ಆಗಿದೆ, ಇವಾಗ 4:15. ಹೌದು. ಸೊ ಸಂಜೆ ಹೋದರೆ ಬಿಸಿಲು ಸ್ವಲ್ಪ ಕಡಿಮೆ ಇರುತ್ತೆ, ಹಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಏನೇನಿದೆ ಅದನ್ನೆಲ್ಲ ಕೂಡ ನಿಮಗೂ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ರೆಡಿಯಾಗಿದ್ದೀವಿ, ಬನ್ನಿ ಹೋಗೋಣ. ಆಶೀರ್ವಾದ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭೆ. ಸೊ ಇದು ಬಂದು 24ನೇ ಮಹಾಸಭೆ ಇದು. ಸೊ ಅದು ಅದ್ದೂರಿಯಾಗಿ ನಡೀತಾ ಇದೆ. ನೀವು ಸುಮಾರು ನ್ಯೂಸ್ಗಳ ಚಾನಲ್ಗಳಲ್ಲೆಲ್ಲ ನೀವು ಕೂಡ ನೋಡ್ತಾ ಇದ್ದೀರಾ. ಸೊ 2 ದಿನ ಇರೋದು ಈ ಒಂದು ಪ್ರೋಗ್ರಾಮು. ಜನಸಾಗರವೇ ಬಂದಿತ್ತು ಅಂತ ಹೇಳ್ಬೋದು. ಊಟದ ವ್ಯವಸ್ಥೆ ಕೂಡ ಇತ್ತು. ಎಲ್ಲ ಅಷ್ಟು ಜನಕ್ಕೂ ಕೂಡ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಕೂಡ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಏರ್ಪಾಡು ಮಾಡಿದರು. ಸೊ ಇಲ್ಲಿ ನೋಡ್ಬೋದು, ನಿಮಗೆ ಶಾಪಿಂಗಿಗೂ ಕೂಡ ಕೆಲವೊಂದಷ್ಟು ಐಟಮ್ಸ್ಗಳನ್ನೆಲ್ಲ ಇಲ್ಲಿ ತೆಗೆದುಕೊಂಡು ಬಂದಿದ್ದರು. ಸೊ ಶಾಪಿಂಗ್ ಮಾಡೋವಂಥವ್ರು ಕೂಡ ಶಾಪಿಂಗ್ ಮಾಡ್ಕೋಬೋದಿತ್ತು. ಹಾಗೆ ದೊಡ್ಡ ಫೀಲ್ಡು ನೋಡ್ಬೋದು. ಇಲ್ಲಿ ನಿಮಗೆ ಸ್ನ್ಯಾಕ್ಸು, ಹಾಗೆ ಮೇಯ್ನ್ ಇಲ್ಲಿ ಬಂದು ಬೆಣ್ಣೆ ದೋಸೆ ಸ್ಟಾಲ್ಗಳಿತ್ತು. ಸೊ ಇಲ್ಲಿ ನೋಡ್ಬೋದು ಎಲ್ಲ ಥರದ ಕೆಲವೊಂದಷ್ಟು ಬಟ್ಟೆಗಳು, ಹಾಗೆ ಇದು ಎಲ್ಲ ಕೂಡ ರೋಡು ಅಕ್ಕಪಕ್ಕ ನೀವು ನೋಡ್ತಾ ಇರ್ಬೋದು. ಜನಗಳು ನೋಡ್ಬೋದು ನೀವು ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಹೋಗಿ. ಸೊ ಫಂಕ್ಷನ್ನು ಇದ್ದಿದ್ದು ಮತ್ತು ಸ್ಟಾಲ್ಗಳಿದ್ದಿದ್ದು ಸ್ವಲ್ಪ ದೂರ ಇದೆ, ಅಂದರೆ ಅಲ್ಲೇ ದೊಡ್ಡ ಫೀಲ್ಡ್ ಅಲ್ವಾ. ಸೊ ಸುಮಾರು ಜನ, ಸಾಕಷ್ಟು ಜನಸಾಗರ ಅಂತ ಹೇಳಿದ್ನಲ್ಲ. ಸೊ ಹಂಗಾಗಿ ಫಂಕ್ಷನ್ನು ಸ್ವಲ್ಪ ಆ ಕಡೆ ಏರ್ಪಾಡು ಮಾಡಿದರು. ಸ್ಟಾಲ್ಗಳೆಲ್ಲ ಮತ್ತು ಈ ಅಂಗಡಿಗಳೇನಿತ್ತೋ ಇದೆಲ್ಲ ಈ ಸೈಡ್ ಇದ್ದಿದ್ದು. ಸೊ ನೀವು ಕೂಡ ನೋಡ್ತಾ ಹೋಗಿ. ಕಟ್ಟುವಂಥ ಪ್ರಯತ್ನವನ್ನ ಮಾಡಿದರು. ಅಂಥ ಪ್ರಯತ್ನ ಮಾಡಿದಂಥ ಬಸವಣ್ಣನವರನ್ನ ಅಲ್ಲಮ ಪ್ರಭುದೇವರು ಎಷ್ಟು ಸೊಗಸಾಗಿ ಬಣ್ಣನೆ ಮಾಡ್ತಾರೆ ಅಂತಂದ್ರೆ, ಶಿವ ಗುರುವೆಂದು ಬಲ್ಲಾತನೇ ಗುರು. ಸೊ ಇಲ್ಲಿ ನೋಡ್ಬೋದು ನೀವು, ನಮ್ಮ ದಾವಣಗೆರೆಯಲ್ಲಿ ಇರುವಂತಹ ಅಷ್ಟು ಬೆಣ್ಣೆ ದೋಸೆ ಹೋಟೆಲ್ಗಳ ಕೆಲವೊಂದಷ್ಟು ಎಲ್ಲ, ಆಲ್ಮೋಸ್ಟ್ ಎಲ್ಲ ಅನ್ಕೊತೀನಿ, ಎಲ್ಲ ಸ್ಟಾಲ್ಗಳು ಇಲ್ಲಿ ಇತ್ತು. ನೀವು ಯಾವ ಅಂಗಡಿ ದೋಸೆ ಬೇಕಾದರೂ ಇಲ್ಲಿ ಬೆಣ್ಣೆ ದೋಸೆನ ನೀವು ತಿನ್ಬೋದು. ಸೊ ತುಂಬ ಚೆನ್ನಾಗಿತ್ತು. ಸೊ ನಾವು ಕೂಡ ಟೇಸ್ಟ್ ಮಾಡಿದ್ವಿ. ಸೊ ಇಲ್ಲಿ ಜನ ಹೆಚ್ಚಾಗಿ ಇಷ್ಟಪಡೋವಂಥದ್ದು, ನೀವು ತುಂಬ ಕಡೆ ನೋಡಿರ್ತೀರ ಯೂಟ್ಯೂಬ್ ಒಳಗೆ, ಶ್ರೀ ಗುರು ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ ಇಲ್ಲಿ ತುಂಬಾ ಫೇಮಸ್ಸು. ಸಖತ್ ಜನ ಬರ್ತಾರೆ. ಇದನ್ನೆಲ್ಲ ನೋಡ್ಕೊಂಡ ನಂತರ ನಾವು ಫಂಕ್ಷನ್ ನಡೀತಿದ್ದಂತಹ ಸ್ಥಳಕ್ಕೆ ಹೋದ್ವಿ. ಸೊ ಫಂಕ್ಷನ್ನ ನೀವು ಕೂಡ ನೋಡ್ತಾ ಹೋಗಿ. ನಡೆಯಲಿದ್ದರೆ ಕೂಡಲ ಸಂಗಮ ದೇವ ಎಂತರಿವನಿಗೆ ಅಂತ ಹೇಳ್ತಾರೆ. ನಾವು ಒಳ್ಳೆ ನುಡಿ ಆಡೋದು ಅಷ್ಟೇ ಮುಖ್ಯ ಅಲ್ಲ, ಆ ನುಡಿಗೆ ತಕ್ಕ ನಡೆ ನಮ್ಮಲ್ಲಿತ್ತು ಅಂತಂದ್ರೆ ಭಗವಂತ ನಡೆಸ್ತಾನೆ. ಆ ಎಲೆಯಲ್ಲಿ ಇವತ್ತು ಅನೇಕ ದುರಂತಾಸಗಳಿಗೆ ಯುವ ಪೀಳಿಗೆಯೂ ಬಲಿಯಾಗಿದೆ, ಹಿರಿಯರು ಬಲಿಯಾಗಿದ್ದಾರೆ, ಹಿರಿಯರು ಬಲಿಯಾಗ್ತಾ ಇದ್ದಾರೆ. ಹಾಗಾಗಿ ಅವುಗಳಿಂದ ನಾವು ಹೊರತರಬೇಕು ಅಂತಂದ್ರೆ ಬಸವಣ್ಣವರ ಹೇಳೋ ಒಂದು ಮಾತು, ದುರಾಚಾರಿ ದುರ್ವ್ಯಸನಿ ಎಂದೆನಿಸಯ್ಯ ಎನ್ನ, ಲಿಂಗ ವ್ಯಸನಿ ಸಂಗಮ ಪ್ರೇಮಿ ಎಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಸೆರಗೊಟ್ಟಿ ತಿಳಿವೆ ಅಂತ ಹೇಳ್ತಾರೆ. ಶುಭ ಸಂಸ್ಕಾರ ಆಗ್ತದೋ, ಲಿಂಗಧಾರಣೆ ಆಗ್ತದೋ, ಆ ವ್ಯಕ್ತಿ ಮೂಲ ಸ್ವರೂಪವನ್ನು ಕಳೆದುಕೊಂಡು ಕೇವಲ ವೀರಶೈವ ಲಿಂಗಾಯತ ಅನ್ನುವಂತಹ
ಸಮನ್ವಯ ಸಾಮರಸ್ಯ ವಿಶಾಲ ಮನೋಭಾವದ ತತ್ವದ ಇಡಿಯೊಳಗ ಬದುಕಬೇಕು ಅನ್ನುವಂತ ಸಂದೇಶವನ್ನ ಈ ಅಧಿವೇಶನ ಸಾರ್ತಾ ಇದೆ ಅನ್ನುವಂತ ಮಾತನ್ನ ಹೇಳೋದಕ್ಕೆ ಬಯಸುತ್ತೇವೆ. ಇನ್ನು ಮೂರನೇ ಮಾತು ಏನಪ್ಪಾ ಅಂತ ಕೇಳಿದ್ರೆ, ಈಗಾಗಲೇ ಹೇಳಿದ್ದಾರೆ, ಅದನ್ನ ಒತ್ತಿ ಹೇಳುವಂತ ಅವಶ್ಯಕತೆ ಇಲ್ಲ. ಜಾತಿ ಗಣತಿ ಕಾಲಮಿನೊಳಗ ಯಾವುದೇ ಉಪಜಾತಿ ಇದ್ರೂ ಕೂಡ ವೀರಶೈವ ಲಿಂಗಾಯತ ಅಂತ ಬರೆದ ಮೇಲೆ ಅದನ್ನ ನಮೂದು ಮಾಡಬೇಕು ಅನ್ನುವಂತ ವಿಚಾರ. ಇದರೊಟ್ಟಿಗೆ ಬಳ್ಳಾರಿಯ ಸಮಾವೇಶದಲ್ಲಿ ಒಂದು ಮಾತನ್ನ ನಮ್ಮ ಈಶ್ವರ್ ಖಂಡ್ರೆ ಅವರಿಗೆ ಶಾಮರು ಶಿವಶಂಕರ ಬರೀ ಇಷ್ಟಕ್ಕೆ 700 ರೂಪಾಯಿ, ಅದು ಒರಿಜಿನಲ್ ಲಿಂಗದಳ್ಳಿ ಇದೇ ತರ ತಾನೇ ಲಿಂಗದಳ್ಳಿ ಸ್ಫಟಿಕ ಲಿಂಗು ಎಷ್ಟಂತದು? ಇದು ಎಷ್ಟಂತ? 3000. ಇದು 3000 ತಾನೆ? 3000 ಅಂತದು. ಅದ್ರಾಗ ಚಿಕ್ಕದು ಬರುತ್ತೆ 800 ರೂಪಾಯಿ ಕ್ಲಾಸ್. ಒಂದ್ರಡಿ ಮಸಾಲ ಅವಲಕ್ಕಿ ಮಸಾಲ ಮಂಡಕ್ಕಿ ಮಸಾಲ ಅವಲಕ್ಕಿ ಬೆಣ್ಣೆ ದೋಸೆ ಪ್ರೈಸ್ ಬಂದು ಇಲ್ಲಿ 60 ರೂಪಾಯಿಗೆ ಒಂದು ಸಿಂಗಲ್ ಬೆಣ್ಣೆ ದೋಸೆ, 120 ರೂಪಾಯಿ. ಬೆಣ್ಣೆ ದೋಸೆ ಟೇಸ್ಟ್ ಮಾಡ್ತಾ ಇದ್ದಾರೆ. ಸಮ್ಮು ತಿಂದ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ಹೆಂಗಿದೆ ದೋಸೆ? ಸಮ್ಮು ಹೆಂಗಿದೆ ಸಮ್ಮು ದೋಸೆ? ನಾವು ಕೂಡ ಬೆಣ್ಣೆ ದೋಸೆನ ಟೇಸ್ಟ್ ಮಾಡ್ಬೋದು ಬಂದ್ವಿ. ಸೊ ತುಂಬ ಸಮ್ಮು ಇಲ್ಲಿ ನೋಡು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು.